73 ವರ್ಷಗಳ ನಂತರ ಭಾರತ ದೇಶದ ಕೃಷಿಕರಿಗೆ ತಾನು ಬೆಳೆದಿರುವಂತಹ ಬೆಳೆಗಳನ್ನು ಯಾರಿಗೆ ಎಲ್ಲಿ ಯಾವ ಬೆಲೆಯಲ್ಲಿ ಮಾರಾಟ ಮಾಡಬೇಕು ಅನ್ನೋ ಒಂದು ಸ್ವಾತಂತ್ರ್ಯ ಫಸ್ಟ್ ಟೈಮ್ ದೊರೆತಿದೆ. ಪ್ರತಿಭಟಿಸ್ತಾ ಇರುವಂತಹ ಮುಷ್ಕರ ಏನು ನಡೀತಿದೆ ಅದರ ಹಿಂದೆ ಇರುವಂತಹ ಪ್ರಬಲವಾದ ಶಕ್ತಿ ಯಾವುದು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ರೈತರ ಹೆಸರಿನಲ್ಲಿ ದಲ್ಲಾಳಿಗಳೆಲ್ಲ ಇದರಲ್ಲಿದ್ದಾರೆ. ರಾಜಕೀಯ ಪಕ್ಷಗಳು ಈಗ ನೇರವಾಗಿ ಅದರ ಜೊತೆ ಸೇರ್ಕೊಂಡಿದ್ದಾವೆ. ಕಾಂಗ್ರೆಸ್ ಪಕ್ಷ ತಾನು ಅಧಿಕಾರಕ್ಕೆ ಬಂದರೆ APMC ಆಕ್ಟ್ಗಳನ್ನು ಕಿತ್ತಾಕ್ತೀವಿ, ರೈತರನ್ನ ನಾವು ಫ್ರೀ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದು. ಅವೆಲ್ಲವನ್ನ ಮೋದಿ ಸರ್ಕಾರ ಮಾಡ್ತಾ ಇರುವಾಗ ಬೆಂಬಲ ಕೊಡೋ ಬದಲು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇದೆ. ಬಿಹಾರದಲ್ಲಿ, ಕೇರಳದಲ್ಲಿ APMC ಕಾಯ್ದೆನೇ ಇಲ್ಲ. ಇವರು ರೈಲುಗಳನ್ನು ನಿಲ್ಲಿಸ್ತಾ ಇರುವಂತಹದ್ದು, ಟೈರ್ಗಳಿಗೆ ಬೆಂಕಿ ಹಾಕಿ ಗಲಾಟೆ ಮಾಡ್ತಾ ಇರುವಂತಹದ್ದು, ಅಲ್ಲಿ ಕಾಯ್ದೆನೇ ಇಲ್ಲ ರೀ. ಹಾಗಾದರೆ ಇದರ ಉದ್ದೇಶ ಏನು? ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇರುವಂತಹ ಈ ಖಾಲಿಸ್ತಾನ ಚಳುವಳಿ ಏನಿದೆ ಅದನ್ನು ಪುನಃ ಆರಂಭಗೊಳಿಸಲಿಕ್ಕೋಸ್ಕರ ಈ ರೈತರ ಚಳುವಳಿಯನ್ನು ಒಂದು ಲಾಂಚಿಂಗ್ ಪ್ಯಾಡ್ ಆಗಿ ಉಪಯೋಗಿಸುವಂತಹ ಒಂದು ಹುನ್ನಾರ ಸಹ ಇಲ್ಲಿದೆ. APMCನಲ್ಲಿ ಇರುವಂತಹ ದಲ್ಲಾಳಿಗಳು ನಷ್ಟ ಆಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ತಾವು ಎಲ್ಲಾದರೂ ಓದಿದ್ದೀರಾ ಸ್ನೇಹಿತರೆ? ಉತ್ತು ಬಿತ್ತು ಮೈಕೈಯೆಲ್ಲ ಕೆಸರು ಮಾಡ್ಕೊಂಡಿರೋ ರೈತನಿಗೆ ಸಾಲ ಸಹ ತೀರಿರುತ್ತೋ ಇಲ್ವೋ ಭಗವಂತನೊಬ್ಬನಿಗೆ ಗೊತ್ತು. ಸರ್ಕಾರ ಇರುವಂತಹದ್ದು ದಲ್ಲಾಳಿಗಳ ರಕ್ಷಣೆಗೋಸ್ಕರ ಇರೋದಾ ಅಥವಾ ರೈತರ ರಕ್ಷಣೆಗೋಸ್ಕರ? ಈ ನೂತನ ಕೃಷಿ ಕಾಯ್ದೆ ಜಾರಿಗೊಂಡ ನಂತರ ಹಲವು ಆಶಾದಾಯಕ ಘಟನೆಗಳನ್ನು ನಾನು ಓದಿದ್ದೀನಿ. ಸಂವಾದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೊಳಿಸಿದಂತಹ ನೂತನ ಕೃಷಿ ಕಾಯ್ದೆಗಳನ್ನು ಹಿಂತೆಗೆದುಕೊಳ್ಬೇಕು ಅಂತ ಹೇಳಿ ನವೆಂಬರ್ 26-27ರಂದು ಪಂಜಾಬ್ ಮತ್ತು ಹರಿಯಾಣಕ್ಕೆ ಸೇರಿರುವಂತಹ ರೈತರ ಹೆಸರಿನ ಸಂಘಟನೆಗಳು ದೆಹಲಿಯಲ್ಲಿ ಮುಷ್ಕರವನ್ನು ಆರಂಭ ಮಾಡಿದವು. ಇನ್ಫ್ಯಾಕ್ಟ್ ಡಿಸೆಂಬರ್ 8ರಂದು ಭಾರತ್ ಬಂದ್ಗೂ ಕರೆ ಕೊಟ್ಟಿದ್ವು. ಪ್ರತಿಕ್ರಿಯೆ ಎನ್ನುವಂತಹದ್ದು ಪ್ರತಿಭಟನೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಸ್ನೇಹಿತರೆ, 73 ವರ್ಷಗಳ ನಂತರ ಭಾರತ ದೇಶದ ಕೃಷಿಕರಿಗೆ ತಾನು ಬೆಳೆದಿರುವಂತಹ ಬೆಳೆಗಳನ್ನು ಯಾರಿಗೆ ಎಲ್ಲಿ ಯಾವ ಬೆಲೆಯಲ್ಲಿ ಮಾರಾಟ ಮಾಡಬೇಕು ಅನ್ನೋ ಒಂದು ಸ್ವಾತಂತ್ರ್ಯ ಫಸ್ಟ್ ಟೈಮ್ ದೊರೆತಿದೆ. ಅಂಥದ್ರಲ್ಲಿ ಇಂಥ ಒಂದು ಅದ್ಭುತವಾದ ಕ್ರಾಂತಿಕಾರಕವಾಗಿರುವಂತಹ ಕೃಷಿ ಮಸೂದೆಗಳನ್ನು ಪ್ರತಿಭಟಿಸ್ತಾ ಇರುವಂತಹ ಮುಷ್ಕರ ಏನು ನಡೀತಿದೆ ಅದರ ಹಿಂದೆ ಇರುವಂತಹ ಪ್ರಬಲವಾದ ಶಕ್ತಿ ಯಾವುದು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ, ಹೌದು, ರೈತರ ಹೆಸರಿನಲ್ಲಿ ದಲ್ಲಾಳಿಗಳೆಲ್ಲ ಇದರಲ್ಲಿದ್ದಾರೆ. ಇದರ ಜೊತೆಯಲ್ಲಿ ರಾಜಕೀಯ ಪಕ್ಷಗಳು ಈಗ ನೇರವಾಗಿ ಅದರ ಜೊತೆ ಸೇರ್ಕೊಂಡಿದ್ದಾವೆ. ಕಾಂಗ್ರೆಸ್ಸಿನ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, 2019 ಲೋಕಸಭಾ ಚುನಾವಣೆ ಏನಿದೆ ಅದರ ಪ್ರಣಾಳಿಕೆಯಲ್ಲಿ, ತನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ತಾನು ಅಧಿಕಾರಕ್ಕೆ ಬಂದರೆ APMC ಆಕ್ಟ್ಗಳನ್ನು ಕಿತ್ತಾಕ್ತೀವಿ, ರೈತರನ್ನು ಎಲ್ಲ ಒಂದು ಬಂಧನಗಳಿಂದ ನಾವು ಫ್ರೀ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದರು. ಆದರೆ ನಾವು ಅವರು ಏನು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರಲ್ಲ, APMC ಆಕ್ಟ್ಗಳಿಗೆ ತಿದ್ದುಪಡಿ ತರೋದು, ಕಿತ್ತಾಕೋದು, ಅವೆಲ್ಲವನ್ನು ಮೋದಿ ಸರ್ಕಾರ ಮಾಡ್ತಾ ಇರೋವಾಗ ಬೆಂಬಲ ಕೊಡೋ ಬದಲು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇದೆ. ಆತ್ಮವಂಚನೆ ಅಲ್ವಾ? ಶರದ್ ಪವಾರ್ ಅವರು UPA ಸರ್ಕಾರದ ಅವಧಿಯಲ್ಲಿ ಕೃಷಿ ಮಂತ್ರಿಗಳಾಗಿದ್ದಾಗ 11 ಆಗಸ್ಟ್ 2010ರಂದು ಎಲ್ಲ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದ್ದರು ಅಧಿಕೃತವಾಗಿ. APMC ಆಕ್ಟ್ಗಳಲ್ಲಿ ತಿದ್ದುಪಡಿ ತರಬೇಕಾಗತ್ತೆ, ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ, ಖಾಸಗಿ ಕ್ಷೇತ್ರವನ್ನು ಒಳಪಡಿಸ್ಕೊಳ್ಬೇಕಾಗತ್ತೆ, ನಾವು ಏನು ಇವತ್ತು ತಿದ್ದುಪಡಿ ಮೋದಿ ಸರ್ಕಾರ ತಂದಿದೆ ಅವೆಲ್ಲವೂ ಆ ಪತ್ರದಲ್ಲಿತ್ತು. ಇವತ್ತಿನ ದಿನ ಅವರು ಸಹ ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕೇರಳದಲ್ಲಿ APMC ಕಾಯ್ದೆ ಇಲ್ಲ, ಯಾಕಂದರೆ ಅಲ್ಲಿ ಆ ವ್ಯವಸ್ಥೆನೇ ಇಲ್ಲ. ವಾಸ್ತವದಲ್ಲಿ ಕಮ್ಯುನಿಸ್ಟರು ದಲ್ಲಾಳಿಗಳನ್ನು ದ್ವೇಷಿಸ್ತಾರೆ, ತಪ್ಪೇನಿಲ್ಲ. ಸರ್ಪ್ರೈಸಿಂಗ್ ಏನೆಂದರೆ, ಯಾವ ಕಾಯಿದೆ ಕೇರಳದಲ್ಲಿ ಇಲ್ವೋ ಅಲ್ಲಿ ಆಡಳಿತದಲ್ಲಿ ಇರುವಂತಹ ಕಮ್ಯುನಿಸ್ಟ್ ಪಕ್ಷ ಈಗ APMC ಕಾಯ್ದೆಗಳಿಗೆ ಮೋದಿ ಸರ್ಕಾರ ತಿದ್ದುಪಡಿ ತಂದಿರೋದನ್ನು ಅದನ್ನು ಉಗ್ರವಾಗಿ ಪ್ರತಿಭಟಿಸ್ತಾ ಇದೆ. ಇದು ಯಾವ ರೀತಿ ಗೊತ್ತಾ? ನನ್ನ ಮನೆಯಲ್ಲಿ ಹೆಗ್ಗಣ ಇರಬಾರ್ದು, ನಾನು ಅದನ್ನು ಹೊರಗೆ ಹಾಕ್ತೀನಿ, ಆದರೆ ಎದುರುಗಡೆ ಇರೋ ಮನೆ ಇದೆಯಲ್ಲ ಅಲ್ಲಿ ಹೆಗ್ಗಣ ಇರಬೇಕಲ್ಲ, ಇರಲೇಬೇಕು. ಏನು ವಿಪರ್ಯಾಸ ಅಲ್ವಾ ಸ್ನೇಹಿತರೆ? ಇವರು ಮಾತ್ರ ಅಂತ ತಿಳ್ಕೊಳ್ಬೇಡಿ, RJD ಸಹ ಈ APMC ಆಕ್ಟ್ಗಳ ತಿದ್ದುಪಡಿಗಳನ್ನು, ಹೊಸ ಕೃಷಿ ಕಾಯ್ದೆಗಳನ್ನು ವಿರೋಧಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಸರಿ? 2006ರಿಂದ ಬಿಹಾರದಲ್ಲಿ APMC ಕಾಯ್ದೆನೇ ಇಲ್ಲ. ಇವರು ರೈಲುಗಳನ್ನು ನಿಲ್ಲಿಸ್ತಾ ಇರುವಂತಹದ್ದು, ಟೈರ್ಗಳಿಗೆ ಬೆಂಕಿ ಹಾಕಿ ಗಲಾಟೆ ಮಾಡ್ತಾ ಇರುವಂತಹದ್ದು, ಅಲ್ಲಿ ಕಾಯ್ದೆನೇ ಇಲ್ಲ ರೀ.
ಹಾಗಾದರೆ ಇದರ ಉದ್ದೇಶ ಏನು? ಇಷ್ಟೊಂದೇ ಅಲ್ಲ, ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇರುವಂತಹ ಈ ಖಾಲಿಸ್ತಾನ ಚಳುವಳಿ ಏನಿದೆ ಅದನ್ನು ಪುನಃ ಆರಂಭಗೊಳಿಸ್ಲಿಕ್ಕೋಸ್ಕರ ಈ ರೈತರ ಚಳುವಳಿಯನ್ನು ಒಂದು ಲಾಂಚಿಂಗ್ ಪ್ಯಾಡ್ ಆಗಿ ಉಪಯೋಗಿಸುವಂತಹ ಒಂದು ಹುನ್ನಾರ ಸಹ ಇಲ್ಲಿದೆ. ಇನ್ನೊಂದು ವಿಚಾರ ಸ್ನೇಹಿತರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಉತ್ಪನ್ನಗಳನ್ನು, ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡೋ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಮೊದಲನೆಯದು. 55 ಮಿಲಿಯನ್ ಟನ್ ಆಹಾರ ಧಾನ್ಯಗಳ ಉತ್ಪಾದನೆ ಆಗುತ್ತೆ ಇಲ್ಲಿ. ಅದನ್ನು ಬಿಟ್ಟರೆ ಮಧ್ಯಪ್ರದೇಶದಲ್ಲಿ 33 ಮಿಲಿಯನ್ ಟನ್ ಆಹಾರ ಧಾನ್ಯಗಳ ಉತ್ಪಾದನೆಯಾಗುತ್ತೆ. ಹರಿಯಾಣದಲ್ಲಿ 17.8 ಮಿಲಿಯನ್ ಟನ್ನು, ಪಂಜಾಬಿನಲ್ಲಿ 29 ಮಿಲಿಯನ್ ಟನ್ ಆಹಾರ ಧಾನ್ಯಗಳ ಉತ್ಪಾದನೆಯಾಗುತ್ತೆ. ನಾವು ಗಮನಿಸಬೇಕಾದ ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, 2017-18ರಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 36.18 ಮಿಲಿಯನ್ ಟನ್ ಅಕ್ಕಿಯನ್ನು ಖರೀದಿ ಮಾಡಿತು ಸಂಗ್ರಹಣೆ ಮಾಡಲಿಕ್ಕೋಸ್ಕರ. ಇದರಲ್ಲಿ ಸುಮಾರು 11.83 ಮಿಲಿಯನ್ ಟನ್ ಅಕ್ಕಿಯನ್ನು, ಅಂದರೆ ತನ್ನ ಖರೀದಿಯ 32.7% ಅಕ್ಕಿಯನ್ನು ಅವರು ಪಂಜಾಬಿನಿಂದ ಮಾತ್ರ ಖರೀದಿಯಾಗಿದೆ. ಇನ್ನು 3.99 ಮಿಲಿಯನ್ ಟನ್ ಅಕ್ಕಿಯನ್ನು ಹರಿಯಾಣದಿಂದ ಖರೀದಿಯಾಗಿದೆ. ಇವೆರಡನ್ನೂ ಸೇರಿಸಿದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 2017-18ರಲ್ಲಿ ಎಷ್ಟು ಅಕ್ಕಿಯನ್ನು ಖರೀದಿ ಮಾಡಿದ್ರೋ ಅದರ 43.42% ಖರೀದಿ ಮಾಡಿರುವಂತಹದ್ದು ಕೇವಲ ಎರಡೇ ರಾಜ್ಯಗಳಿಂದ. ನಂಬರ್ 1 ಪಂಜಾಬ್, ಎರಡನೇದು ಹರಿಯಾಣದಿಂದ ಖರೀದಿ ಮಾಡಿರುವಂತಹದ್ದು. ಉತ್ತರ ಪ್ರದೇಶದಿಂದ ಖರೀದಿ ಮಾಡಿರುವಂತಹದ್ದು ಎಷ್ಟು ಗೊತ್ತಾ? ಕೇವಲ 2% ಸ್ನೇಹಿತರೆ. ನಾವು ಇಲ್ಲಿ ಎರಡು ವಿಚಾರಗಳನ್ನು ಗಮನಿಸ್ಕೊಡೋಣ. ಉತ್ತರ ಪ್ರದೇಶದಲ್ಲಿ 55 ಮಿಲಿಯನ್ ಟನ್ ಆಹಾರ ಧಾನ್ಯಗಳ ಉತ್ಪಾದನೆಯಾಗುತ್ತೆ. ಪಂಜಾಬ್ನಲ್ಲಿ ಆಲ್ಮೋಸ್ಟ್ ಅದರ ಹಾಫ್, ಹರಿಯಾಣದಲ್ಲಿ ಅದರ 1/3. ಆದರೆ ಗಲಾಟೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇಲ್ಲ, ಮಧ್ಯಪ್ರದೇಶದಲ್ಲಿ ನಡೀತಾ ಇಲ್ಲ. ಗಲಾಟೆ ನಡೀತಾ ಇರುವಂತಹದ್ದು ಹರಿಯಾಣದಲ್ಲಿ, ಗಲಾಟೆ ನಡೀತಾ ಇರುವಂತಹದ್ದು ಪಂಜಾಬಲ್ಲಿ. ಯಾಕೆ? ದೆರ್ ಈಸ್ ಒನ್ ಮೋರ್ ರೀಸನ್ ಸ್ನೇಹಿತರೆ. ಯಾರೇ ಒಬ್ಬ ಕೃಷಿಕ ಇರಲಿ, ರೈತ ತನ್ನ ಬೆಳೆ ಏನು ಬೆಳೀತಾನೆ ತನ್ನ ಬಳಕೆಗೆ ಒಂದಷ್ಟು ಇಟ್ಕೊಂಡು ಉಳಿದಿದ್ದನ್ನು ಮಾರಾಟ ಮಾಡ್ತಾನೆ. ಅಕ್ಕಿಯ ಮಾರಾಟ ಏನಾಗಿದೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ, ಅಲ್ಲಿ ಎಷ್ಟು ಅಕ್ಕಿ ಉತ್ಪಾದನೆ ಆಗುತ್ತೋ ಅದರ 100% ಅಲ್ಲ, ಸ್ವಲ್ಪ ಜಾಸ್ತಿ, 102, 103% ಆಗುವಷ್ಟು ಅಥವಾ 104% ಅಕ್ಕಿಯನ್ನು ಅವರು ಮಾರಾಟ ಮಾಡಿದ್ದಾರೆ. ಯಾರಿಗೆ? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ. ಹೇಗೆ ಸಾಧ್ಯ? ನಾವು ಗಮನಿಸಬೇಕಾಗಿರೋದಿಲ್ಲ ಏನು ಗೊತ್ತಾ ಸ್ನೇಹಿತರೆ, ಪಂಜಾಬಿನ ಮಂಡಿಗಳಲ್ಲಿ ಟ್ಯಾಕ್ಸು, ಕಮಿಷನ್ನು ಇವೆಲ್ಲ ಸೇರಿ 8.5% ಫೀಸಸ್ ಬರುತ್ತೆ. ಇದನ್ನು ಯಾರು ಆ ಮಂಡಿಗಳಿಂದ ಖರೀದಿ ಮಾಡ್ತಾರೋ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇಟ್ಕೊಳ್ಳು, ಅವರು ಪಾವತಿ ಮಾಡಬೇಕಾಗತ್ತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 80,000 ಕೋಟಿ ರು ಮೌಲ್ಯದ ಗೋಧಿ ಮತ್ತು ಅಕ್ಕಿಯನ್ನು ಪಂಜಾಬಿಂದ ಖರೀದಿ ಮಾಡಿದೆ. ಎಷ್ಟಾಯ್ತು ಹೇಳಿ? ಸುಮಾರು 6,500 ಕೋಟಿ ರೂಪಾಯಿ ಅಲ್ಲ. ಇದರ ಅರ್ಧ ಭಾಗ ರಾಜ್ಯಗಳಿಗೆ ಹೋದರೆ ಮಂಡಿಗಳಿಗೆ ಸುಮಾರು 3,000 ಕೋಟಿ ರೂಪಾಯಿ ಸಿಗುತ್ತೆ. ವೆಚ್ಚ ಅಂತ ತಿಟ್ಕೊಂಡು 500 ಕೋಟಿ ರೂಪಾಯಿ ಹೋದರೂ ಇನ್ನೊಂದು 2,500 ಕೋಟಿ ರೂಪಾಯಿ ಉಳಿಯತ್ತಲ್ವ? ಉತ್ತು ಬಿತ್ತು ಮೈಕೈಯೆಲ್ಲ ಕೆಸರು ಮಾಡ್ಕೊಂಡಿರೋ ರೈತನಿಗೆ ಕೊನೆಯಲ್ಲಿ ನೋಡಿದ್ರೆ ಅವನಿಗೆ ಸಾಲ ಸಹ ತೀರಿರುತ್ತೋ ಇಲ್ವೋ ಭಗವಂತನೊಬ್ಬನಿಗೆ ಗೊತ್ತು. ಆದರೆ ಯಾವುದೇ ಶ್ರಮ ಪಡದೆ ಫ್ಯಾನಿನ ಕೆಳಗಡೆ ಕೂತ್ಕೊಂಡಿರುವಂತಹ ಪಂಜಾಬಿನ ದಲ್ಲಾಳಿಗಳಿಗೆ ನನಗೆ ಮತ್ಸರ ಇಲ್ಲ, ಆದರೆ ಎಲ್ಲೋ ಒಂದು ರೀತಿಯ ರೈತರಿಗೆ ಈ ಮಟ್ಟಿಗೆ ಅನ್ಯಾಯ ಆಗುತ್ತಲ್ಲ ಅಂತ ಸಂಕಟ ಆಗುತ್ತೆ. ಇನ್ನೊಂದು ವಿಚಾರ ಯೋಚನೆ ಮಾಡಿ, ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಪ್ರತಿ ವರ್ಷ ಭಾರತದಲ್ಲಿ ಸಾವಿರಾರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಈ ದೇಶದಲ್ಲಿ APMCನಲ್ಲಿ ಇರುವಂತಹ ದಲ್ಲಾಳಿಗಳು ನಷ್ಟ ಆಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ತಾವು ಎಲ್ಲಾದರೂ ಓದಿದ್ದೀರಾ ಸ್ನೇಹಿತರೆ? ಈ ಮಟ್ಟದ ಶೋಷಣೆ ಎಲ್ಲಿ ತನಕ ನಡಿಬೇಕು? ಒಂದು ನಿಮಿಷ ಯೋಚನೆ ಮಾಡಿ. ಆರ್ಥಿಕ ದೈನ್ಯ ಸ್ಥಿತಿಯಲ್ಲಿರುವಂತಹ ರೈತರ ಸಬಲೀಕರಣಕ್ಕೋಸ್ಕರ ಹಾಗೂ 2022ರ ಒಳಗಡೆ ಭಾರತದ ರೈತರ ಆದಾಯವನ್ನು ಇಮ್ಮಡಿಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಕ್ಷೇತ್ರವನ್ನು ಲಾಭದಾಯಕ ಮಾಡುವ ಉದ್ದೇಶದಿಂದ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಹಲವು ಉಪಕ್ರಮಗಳನ್ನು ಆರಂಭ ಮಾಡಿ ಒಂದು 5-6 ವರ್ಷ ಆಯಿತು. ಬೀಜ್ ಸೇ ಬಾಜಾರ್ ತಕ್ಕೋ, ಬೇವು ಲೇಪಿತ ಯೂರಿಯಾ, ಕೃಷಿ ಸಮ್ಮಾನ್ ಯೋಜನೆಯಡಿ ರೈತರಿಗೆ 4 ತಿಂಗಳಿಗೆ 2,000 ರೂಪಾಯಿ ತರಹ ವರ್ಷಕ್ಕೆ ಒಟ್ಟು 6,000 ರೂಪಾಯಿಯನ್ನು ಅವರ ಖಾತೆಗಳಿಗೆ ವರ್ಗಾವಣೆ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಮುಂದಿನ ದಿನಗಳಲ್ಲಿ 60 ವರ್ಷ ದಾಟಿದ ರೈತರಿಗೆ ಪೆನ್ಷನ್ ಯೋಜನೆ, ಈ ರೀತಿ ಹಲವು ಉಪಕ್ರಮಗಳನ್ನು ಜಾರಿಗೊಳಿಸ್ತಾ ಇದೆ ನಿರಂತರವಾಗಿ. ಇದರ ಜೊತೆಗೇನೆ ಹಲವು ದಶಕಗಳಿಂದ ಸ್ನೇಹಿತರೆ, ಹಲವು ದಶಕಗಳಿಂದ ಗುಲಾಮಗಿರಿಯಲ್ಲಿ ಇರುವಂತಹ ಭಾರತದ ಕೃಷಿ ಕ್ಷೇತ್ರವನ್ನು ಸ್ವತಂತ್ರಗೊಳಿಸುವಂತಹದ್ದು, ಗ್ರಾಮೀಣ ಭಾರತ ಮತ್ತು
ರೈತರ ಪರವಾಗಿರುವಂತಹ 3 ನೂತನ ಕೃಷಿ ಮಸೂದೆಗಳನ್ನು ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಜಾರಿಗೆ ತಂದಿದೆ. ಅದು ಯಾವುದು ಅಂತ ಕೇಳಿದ್ರೆ, ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಮಸೂದೆ, ರೈತರ ಬೆಳೆಗಳಿಗೆ ಬೆಲೆ ಭರವಸೆ ಮತ್ತು ಸೇವಾ ಒಪ್ಪಂದದ ಮಸೂದೆ, ಅಗತ್ಯ ಸರಕುಗಳ ಮಸೂದೆ. ಈ 3 ಮಸೂದೆಗಳನ್ನು ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಜಾರಿಗೆ ತಂದಿದೆ. ಇದು ಯಾವುದೂ ಸಹ ಬೆಳಗಾಗದ್ರ ಒಳಗಡೆ ರಾತ್ರೋರಾತ್ರಿ ಇದನ್ನು ಜಾರಿಗೆ ತಂದಿರೋದಲ್ಲ. ಸಂಸತ್ತಿನಲ್ಲಿ ಮಂಡನೆ ಮಾಡಿ ಲೋಕಸಭೆ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಿದ ನಂತರದಲ್ಲಿ ಇವೆಲ್ಲವೂ ಸಹ ಜಾರಿಗೆ ಬಂದಿರುವಂತಹ ಮಸೂದೆಗಳು. ಸ್ನೇಹಿತರೆ, ಈಗ ಎಲ್ಲ ಮಸೂದೆಗಳು ಜಾರಿಗೊಂಡಿದೆ. ಬಹುಶಃ ಇನ್ನೊಂದು 2 ವರ್ಷದಲ್ಲಿ ಭಾರತದ ರೈತರೆಲ್ಲರಿಗೂ ಸಹ ಇದರ ಲಾಭ ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗುತ್ತೆ. ಇದರಿಂದ ಬಹುಶಃ ವಿರೋಧ ಪಕ್ಷದವರಿಗೆ ಒಂದು ರೀತಿ ನಮ್ಮ ಬೇಸ್ ಎಲ್ಲಿ ನಾವು ಕಳ್ಕೊಳ್ತೀವಿ ಅಂತ ಅಂಜಿಕೆ ಆಗಿರಬೇಕು. ಅದಕ್ಕೋಸ್ಕರ ಅವರು ಹಲವು ರೀತಿಯ ಅಪಪ್ರಚಾರಗಳನ್ನು ಆರಂಭ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸುಳ್ಳು ವದಂತಿಗಳು ಅನ್ಬಿಲೀವಬಲ್. ನಾನು ಪ್ರಮುಖವಾಗಿರುವಂತಹ 4 ವಿಚಾರಗಳ ಬಗ್ಗೆ, ಫ್ಯಾಕ್ಟ್ಸ್ ಆ್ಯಂಡ್ ಫಿಕ್ಷನ್ಸ್ ಆ್ಯಂಡ್ ಮಿತ್ ಆ್ಯಂಡ್ ರಿಯಾಲಿಟಿ, ಸತ್ಯ ಯಾವುದು ಸುಳ್ಳು ಯಾವುದು, ಈ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇ ಸುಳ್ಳು ಏನು ಗೊತ್ತಾ? ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದು ಮುಂದಿನ ಕಾಲದಲ್ಲಿ ಇರೋದಿಲ್ಲ. ಮೋದಿ ಸರ್ಕಾರ ಅದನ್ನು ಕಿತ್ತಾಕತ್ತೆ. ಇದು ಮೊದಲನೇ ಸುಳ್ಳು. ಸ್ನೇಹಿತರೆ, ಸತ್ಯ ಏನು ಅಂದರೆ ಇದು 100% ಸುಳ್ಳು. 100%, ಜಸ್ಟ್ ಇಂಪಾಸಿಬಲ್. ನೋಡಿ, ಈ ಕಾಯ್ದೆಗಳು ಜಾರಿಗೆಗೊಂಡ ನಂತರದಲ್ಲಿ ಸೆಪ್ಟೆಂಬರ್ 2020 ಸೆಪ್ಟೆಂಬರ್ ತಿಂಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ಪುನಃ ನರೇಂದ್ರ ಮೋದಿ ಸರ್ಕಾರ ಏರಿಸಿದೆ. ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಸ್ನೇಹಿತರೆ, 2009ರಿಂದ 2014 ತನಕ 5 ವರ್ಷಗಳ ಅವಧಿಯಲ್ಲಿ UPA ಸರ್ಕಾರ 3,74,000 ಕೋಟಿ ರೂಪಾಯಿಗಳನ್ನು ಮಾತ್ರ ಕನಿಷ್ಠ ಬೆಂಬಲ ಬೆಲೆಗೆ ನಿಗದಿಪಡಿಸಿತ್ತು. 3,74,000 ಕೋಟಿ. ನರೇಂದ್ರ ಮೋದಿ ಸರ್ಕಾರ ತನ್ನ 5 ವರ್ಷಗಳ ಹಿಂದಿನ 5 ವರ್ಷಗಳ ಅವಧಿಯಲ್ಲಿ 8 ಲಕ್ಷ ಕೋಟಿ ರೂಪಾಯಿಗಳನ್ನು ಕನಿಷ್ಠ ಬೆಂಬಲ ಬೆಲೆಗೆ ಅಲೋಕೇಟ್ ಮಾಡಿತ್ತು, ಅದನ್ನು ಬಳಸ್ತು. ಎಷ್ಟು ಹೇಳಿ? ಮೋರ್ ದ್ಯಾನ್ ಡಬಲ್ ಅಲ್ವಾ? ಇನ್ನೊಂದು ವಿಚಾರ ಯೋಚನೆ ಮಾಡಿ. 2009ರಿಂದ 2014 ತನಕ UPA ಸರ್ಕಾರದ ಅವಧಿಯಲ್ಲಿ ಭತ್ತದ ಮೇಲಿನ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದನ್ನು 360 ರೂಪಾಯಿ ಏರಿಸಿದ್ರು. ಏರಿಸಿರೋ ಪ್ರಮಾಣ ಎಷ್ಟು ಅಂದರೆ 360 ರೂಪಾಯಿ 5 ವರ್ಷಗಳಲ್ಲಿ. ಮೋದಿ ಸರ್ಕಾರ ತನ್ನ 5 ವರ್ಷಗಳಲ್ಲಿ ಎಷ್ಟು ಏರಿಸಿದೆ ಅಂತ ಕೇಳಿದ್ರೆ 568 ರೂಪಾಯಿಗಳನ್ನು ಏರಿಸಿದೆ. ಗೋಧಿ ವಿಚಾರಕ್ಕೆ ಬರೋಣ. ಗೋಧಿ ವಿಚಾರದಲ್ಲೂ ಅಷ್ಟೇ UPA ಸರ್ಕಾರ 2009ರಿಂದ 2014 ತನಕ 5 ವರ್ಷಗಳ ಅವಧಿಯಲ್ಲಿ 270 ರೂಪಾಯಿಗಳನ್ನು ಗೋಧಿಯ ಮೇಲಿನ ಕನಿಷ್ಠ ಬೆಂಬಲ ಏರಿಸಿತ್ತು. ನರೇಂದ್ರ ಮೋದಿ ಸರ್ಕಾರ ತನ್ನ ಮೊದಲ 5 ವರ್ಷಗಳಲ್ಲಿ 575 ರೂಪಾಯಿಗಳು, ಅಂದರೆ 5 ವರ್ಷಗಳಲ್ಲಿ UPA ಸರ್ಕಾರ ಎಷ್ಟು ಏರಿಸಿತ್ತೋ ಅದರ ಮೋರ್ ದ್ಯಾನ್ ಡಬಲನ್ನು ಏರಿಸಿದೆ. ಯೋಚನೆ ಮಾಡಿ, ಈ ರೀತಿಯ ಸರ್ಕಾರ ಯಾವ ಕಾರಣಕ್ಕಾದರೂ ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆಯನ್ನು ಕಿತ್ತಾಗುತ್ತಾ? ಇದು ಒಂದು ರೀತಿ ಅಪಪ್ರಚಾರ ಅಲ್ವಾ? ಎರಡನೇದಾಗಿ, ಇನ್ನು ಮುಂದೆ APMC ವ್ಯವಸ್ಥೆ ಇರೋದಿಲ್ಲ, ಕ್ಲೋಸ್ ಮಾಡ್ತಾರೆ ಅಂತ. ಸ್ನೇಹಿತರೆ, ಈ APMC ಮಂಡಿಗಳು ಏನಿದೆ ಇದು ಮುಂದುವರಿಯಲು ಯಾವ ರೀತಿಯ ತೊಂದರೆನೂ ಇಲ್ಲ. ಕಾರಣ ಏನು ಅಂದರೆ ಇದು ರಾಜ್ಯ ಸರ್ಕಾರಗಳ ಕಾಯ್ದೆಯಿಂದ ಸೃಷ್ಟಿಯಾಗಿರುವಂತಹ ಒಂದು ವ್ಯವಸ್ಥೆ. ಕೇಂದ್ರ ಸರ್ಕಾರದ ಕಾಯ್ದೆ ಅಲ್ಲ ಇದು. ಕೇಂದ್ರ ಸರ್ಕಾರದ ಟ್ರೇಡ್ ಮತ್ತು ಕಾಮರ್ಸಿನ ಕಾಯ್ದೆಗಳು ಏನಿದೆ ಅದು ರಾಜ್ಯದ APMC ಕಾಯ್ದೆಗಳನ್ನು ಯಾವ ಕಾರಣಕ್ಕೂ ರೀಪ್ಲೇಸ್ ಮಾಡೋದಿಲ್ಲ. ಇದು ಒಂದು ಸುಳ್ಳು. ಇಟ್ ಈಸ್ ಜಸ್ಟ್ ಇಂಪಾಸಿಬಲ್. ಅದು ಸಹ ಇರುತ್ತೆ. ಇಲ್ಲಿ ನಾವು ಇನ್ನೊಂದು ವಿಚಾರ ಗಮನಿಸಬೇಕಾಗಿ ಸ್ನೇಹಿತರೆ, ಈಗ ನಾವು ಈ ಒಂದು ಸರಕುಗಳನ್ನು ಉತ್ಪಾದನೆ ಮಾಡ್ತೀನಿ. ಅದನ್ನು ನಾನು ಉತ್ಪಾದನೆ ಮಾಡಿರೋ ಸರಕನ್ನು ನಾನು ದೇಶದ ಯಾವ ಮೂಲೆಯಲ್ಲಿ ಯಾರಿಗೂ ಬೇಕಾದರೂ ಯಾವ ದರದಲ್ಲಾದರೂ ಮಾರಾಟ ಮಾಡುವಂತಹ ಹಕ್ಕು ನನಗಿರುತ್ತೆ ಅಲ್ವಾ? ಆದರೆ ರೈತರಿಗಿಲ್ಲ. ಭಾರತ ದೇಶದಲ್ಲಿ ಭಾರತದ ರೈತರಿಗೆ ಈ ಮಸೂದೆ ಪಾಸಾಗೋ ತನಕ ಅವರಿಗೆ ಈ ಹಕ್ಕಿರಲಿಲ್ಲ. ಇನ್ಫ್ಯಾಕ್ಟು ನಮ್ಮ ಭಾರತದ ರೈತರು ಯಾವ ಪ್ರದೇಶದಲ್ಲಿ ಯಾರಿಗೆ ತಮ್ಮ ಉತ್ಪನ್ನಗಳನ್ನು, ತಾವು ಬೆಳೆದಿರುವ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಅನ್ನೋ ವಿಚಾರದಲ್ಲಿ ಹಲವು ನಿರ್ಬಂಧಗಳಿದ್ದವು. ಈ ಮಸೂದೆಗಳು ಜಾರಿಗೊಂಡ ನಂತರ ನಮ್ಮ ರೈತರು ತಮ್ಮ ಬೆಳೆಗಳನ್ನು, ತಮ್ಮ ಕೃಷಿ ಉತ್ಪನ್ನಗಳನ್ನು APMC ಮಂಡಿಗಳಲ್ಲೋ ಅಥವಾ ಬೇರೆ ರಾಜ್ಯಗಳಲ್ಲೋ ಅಥವಾ ಒಂದು ನೂತನ ವ್ಯವಸ್ಥೆಯಲ್ಲಿ ಯಾರಿಗೆ ಎಲ್ಲಿ ಮಾರಾಟ ಮಾಡಬೇಕು, ಯಾವ ದರದಲ್ಲಿ ಮಾರಾಟ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದೆ ಅವರಿಗೆ. ಚಾಯ್ಸ್ ಅವರಿಗೆ ಸೇರಿರುವಂತಹದ್ದು. 73 ವರ್ಷಗಳ ನಂತರ ಮೊದಲ ಬಾರಿಗೆ ಭಾರತದ ರೈತರಿಗೆ ಈ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಇಲ್ಲಿ ತನಕ ಅವರಿಗೆ ಇರಲಿಲ್ಲ ಸ್ನೇಹಿತರೆ. ಇನ್ನೊಂದು ವಿಚಾರ, ಇಲ್ಲಿಯ ತನಕ ನಡೀತಿರುವಂತಹ ಹಗಲು ದರೋಡೆಯನ್ನು ನಾವು ಕಂಟಿನ್ಯೂ ಮಾಡಬೇಕಾ, ನಿಲ್ಲಿಸಬೇಕಲ್ವ? ಒಂದು ನಿಮಿಷ ಯೋಚನೆ ಮಾಡಿ.
ಸರ್ಕಾರ ಇರುವಂತಹದ್ದು ದಲ್ಲಾಳಿಗಳ ರಕ್ಷಣೆಗೋಸ್ಕರ ಇರೋದಾ ಅಥವಾ ರೈತರ ರಕ್ಷಣೆಗೋಸ್ಕರ? ಇದನ್ನು ನಾವು ಯೋಚನೆ ಮಾಡಬೇಕಲ್ವಾ ಸ್ನೇಹಿತರೆ. ಮೂರನೇ ಸುಳ್ಳು ಏನು ಅಂದರೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದರೆ ಗುತ್ತಿಗೆ ಕೃಷಿ ವ್ಯವಸ್ಥೆಯಲ್ಲಿ ರೈತರು ತಮ್ಮ ಜಮೀನನ್ನು ಕಳೆದುಕೊಳ್ತಾರೆ. ಅವರು ತಮ್ಮ ಜಮೀನಿನಲ್ಲಿ ತಾವೇ ಲ್ಯಾಂಡ್ಲೆಸ್ ಲೇಬರ್ ಆಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ಕಮ್ಯುನಿಸ್ಟರು ಅಪಪ್ರಚಾರ ಮಾಡ್ತಿದ್ದಾರೆ. ಅಪ್ಪಟ ಸುಳ್ಳು ಸ್ನೇಹಿತರೆ, ಅಪ್ಪಟ ಸುಳ್ಳು. ವಾಸ್ತವಿಕತೆ ಏನು ಅಂದರೆ, ಇವತ್ತು ಗುತ್ತಿಗೆ ಕೃಷಿಯ ಒಪ್ಪಂದ ಏನಿದು ಅದು ಬೆಳೆಗಳ ಬೆಲೆಗೆ ಸಂಬಂಧಪಟ್ಟಿದ್ದೇ ಹೊರತು ರೈತನ ಜಮೀನಿಗೆ ಸಂಬಂಧಪಟ್ಟಿದ್ದಲ್ಲ. ಗುತ್ತಿಗೆ ಕೃಷಿಯ ಒಪ್ಪಂದದ ಕಾಯಿದೆಯ ಪ್ರಕಾರ ಸ್ನೇಹಿತರೆ, ಅಲ್ಲಿ ರೈತನ ಜಮೀನು ಮಾರಾಟ ಮಾಡುವಂತಹದ್ದು, ರೈತನ ಜಮೀನನ್ನು ಪ್ಲೆಡ್ಜ್ ಮಾಡುವಂತಹದ್ದು, ಮಾರ್ಟ್ಗೇಜ್ ಮಾಡೋದು, ಲೀಸ್ ಕೊಡೋದು, ಅಥವಾ ರೈತರ ಈ ಮನೆ ಏನಿದೆ ಕೊಲ್ಯಾಟ್ರಲ್ ಆಗಿ ತಗೊಳ್ಳೋದು, ಇದೆಲ್ಲವುದೂ ಸಹ ಕಾನೂನು ಬಾಹಿರ, 100% ಇಂಪಾಸಿಬಲ್. ಇದೇನು ಗೊತ್ತಾ, ದೊಡ್ಡ ಸುಳ್ಳುಗಳನ್ನು ಪದೇ ಪದೇ ಹೇಳೋದ್ರಿಂದ ಆತಂಕದಿಂದ ಜನರು ನಂಬ್ತಾರೆ ಅನ್ನೋ ಒಂದು ಸೈಕಾಲಜಿಯನ್ನು ಅವರು ಉಪಯೋಗಿಸ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕೂ ಸಹ ಇದು ಸಾಧ್ಯವೇ ಇಲ್ಲ. ನಾಲ್ಕನೇದಾಗಿ, ಈ ಒಂದು ವ್ಯವಸ್ಥೆಯಲ್ಲಿ ಅಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಏನು ಹೇಳ್ತೀರಾ, ಗುತ್ತಿಗೆ ಕೃಷಿ ವ್ಯವಸ್ಥೆಯಲ್ಲಿ ಪ್ರೈಸ್ ಗ್ಯಾರಂಟಿ ಅದು ಇರೋದಿಲ್ಲ ಅಂತ, ಇದೂ ಸಹ ಸುಳ್ಳು ಸ್ನೇಹಿತರೆ. ಈ ಗುತ್ತಿಗೆ ಕೃಷಿ ಒಪ್ಪಂದ ಏನಿದೆಯಲ್ಲ ಅದರಲ್ಲಿ ಯಾವ ಬೆಳೆಯನ್ನು ಯಾವ ದರಕ್ಕೆ ಮಾರಾಟ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಅದರಲ್ಲಿ ನಮೂದಿಸಲಾಗಿರುತ್ತೆ. ರೈತರ ಅಮೂಲಾಗ್ರವಾಗಿ ಅವರು ಏನು ಬೆಳೆದಿರ್ತಾರೆ ಅದಕ್ಕೆ ಅವರು ಕೊಡಬೇಕಾಗಿರೋ ಹಣವನ್ನು ಗುತ್ತಿಗೆದಾರ ಸಂಪೂರ್ಣವಾಗಿ ಕೊಡೋ ತನಕ ಆ ಕಾಂಟ್ರಾಕ್ಟು ಕಂಪ್ಲೀಟ್ ಆಗೋದಿಲ್ಲ. ಸಂಪೂರ್ಣವಾಗಿ ನಿಗದಿತ ಸಮಯದ ಒಳಗಡೆ ಅವರು ಪೂರ್ಣವಾಗಿ ಪಾವತಿ ಮಾಡಬೇಕು. ಪಾವತಿ ಮಾಡೋದು ಸ್ವಲ್ಪ ಮಟ್ಟಿಗೆ ಉಳಿದಿದ್ರೂ ಸಹ ಪೆನಾಲ್ಟಿ ಕೊಡಬೇಕು, ಅವ್ರ ಮೇಲೆ ಉಗ್ರ ಕ್ರಮ ತೆಗೆದುಕೊಳ್ಳಾಗುತ್ತೆ. ಇವೆಲ್ಲ ನಡೀತಿರುವಂಥ ಅಪಪ್ರಚಾರ ಸ್ನೇಹಿತರೆ. ಈ ನೂತನ ಕೃಷಿ ಕಾಯಿದೆ ಜಾರಿಗೊಂಡ ನಂತರ ಹಲವು ಆಶಾದಾಯಕ ಘಟನೆಗಳನ್ನು ನಾನು ಓದಿದ್ದೀನಿ. ಇತ್ತೀಚೆಗೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಆಯಿಲ್ ಮಿಲ್ಗಳು ರೈತರನ್ನು ನೇರವಾಗಿ ಸಂಪರ್ಕ ಮಾಡಿ ಅವರ ಹತ್ರ ಇರುವಂತಹ ಮಸ್ಟರ್ಡ್ ಅಂದರೆ ಸಾಸಿವೆಯನ್ನು ಪರ್ಚೇಸ್ ಮಾಡಿದ್ದಾರೆ. ಕನಿಷ್ಠ 20-25% ಹೆಚ್ಚಿನ ಬೆಲೆಯನ್ನು ಕೊಟ್ಟಿದ್ದಾರೆ. ಅದೊಂದೇ ಅಲ್ಲ, ಈ ಆಲೂಗಡ್ಡೆ ಹೆಚ್ಚಾಗಿ ಬೆಳೆಯುವಂಥ ಪ್ರದೇಶಗಳಿಗೆ ಈ ಬಲ್ಕ್ ಪರ್ಚೇಸರ್ಸ್ ಅಂದರೆ ಸಾವಿರಾರು ಟನ್ ಆಲೂಗಡ್ಡೆಯನ್ನು ಖರೀದಿ ಮಾಡ್ತಾರಲ್ಲ, ಅವರು ಈ ಕೋಲ್ಡ್ ಸ್ಟೋರೇಜ್ ಹತ್ರ ಹೋಗಿ ಅದರ ಓನರ್ ಆಗಿರೋ ರೈತರುಗಳನ್ನೆಲ್ಲ ಕರೆಸಿ ಅವರಿಗೆ ಒಂದು 15-20% ಜಾಸ್ತಿ ಹಣವನ್ನು ಕೊಟ್ಟು ಅದನ್ನು ಖರೀದಿ ಮಾಡ್ಕೊಂಡು ಹೋಗಿದ್ದಾರೆ. ಉತ್ತರ ಪ್ರದೇಶದ ಅಲಿಗರ್ನಲ್ಲಿ 1300 ರೈತರು ಫಾರ್ಚೂನ್ ರೈಸ್ ಅನ್ನೋ ಒಂದು ಕಂಪನಿ ಜೊತೆಗೆ ಎಕ್ಸ್ಪೋರ್ಟ್ ಮಾಡುವಂತಹ ಅತ್ಯುತ್ತಮ ಗುಣಮಟ್ಟದ ಭತ್ತವನ್ನು ಬೆಳೆಯುವಂತಹ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅವರಿಗೆ ಕನಿಷ್ಠ ಅಂದರೆ 20-22% ಹೆಚ್ಚಿನ ಹಣ ಬರುತ್ತೆ ಅಂತ ಈಗಾಗಲೇ ಅದಕ್ಕೆ ಸಹಿ ಹಾಕಿದ್ದಾರೆ. ಬಿಹಾರದ ಸುಮಾರು 4-5 ಸಂಸ್ಥೆಗಳು ಏನಿದೆ ಅವು ಪ್ರಸಿದ್ಧವಾಗಿರುವಂತಹ ಅಕ್ಕಿಯನ್ನು ಎಕ್ಸ್ಪೋರ್ಟ್ ಮಾಡುವಂತಹ ಸಂಸ್ಥೆಯೊಂದಿಗೆ 4000 ಟನ್ ಭತ್ತವನ್ನು ವಿದೇಶಕ್ಕೆ ರಫ್ತು ಮಾಡೋಕ್ಕೆ ಸಹ ಒಪ್ಕೊಂಡಿದೆ. ನೋಡಿ ಎಷ್ಟು ಪ್ರಗತಿಗಳಾಗ್ತಾ ಇದೆ ಅಲ್ವಾ. ಎಲ್ಲದರ ಜೊತೆಯಲ್ಲಿ ರೈತರಿಗೆ ದೇಶದ ಯಾವ ಮೂಲೆಯಲ್ಲಾದರೂ ತನ್ನ ಬೆಳೆಗಳನ್ನು ತನ್ನ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋ ಒಂದು ಅವಕಾಶ ಮೊದಲ ಬಾರಿಗೆ. ಇದರಿಂದಾಗಿ ಅವರಿಗೆ ಹೆಚ್ಚಿನ ಆದಾಯ, ಜೊತೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆಯ ಒಂದು ರಕ್ಷಾ ಕವಚ ದೊರೆಯುತ್ತೆ. ಇವೆಲ್ಲವೂ ಸಹ ಪ್ರಗತಿಗೆ ಅನುಕೂಲವಾಗುತ್ತೆ ಅಂತ ನನಗನ್ಸುತ್ತೆ. ಇದರ ಜೊತೆಯಲ್ಲಿ ಸ್ನೇಹಿತರೆ, ಅವರಿಗೆ ಈ ಕಮಿಷನ್ನಿಂದ ಪ್ರಾಬ್ಲಮ್ಸ್ ಇಲ್ಲ, ಟ್ಯಾಕ್ಸಿನ ಪ್ರಾಬ್ಲಮ್ ಇಲ್ಲ, ಇತರೆ ಚಾರ್ಜಸ್ ಇಲ್ಲ. ಜೊತೆಯಲ್ಲಿ ಈ ಮಂಡಿಗಳಲ್ಲಿ ಒಂದು ಕಾರ್ಟೆಲ್ ಮಾಡಿಕೊಂಡು ರೈತರು ಮಾರಾಟ ಮಾಡೋಕ್ಕೆ ಬಂದಾಗ ಪ್ರೈಸ್ಗಳನ್ನು ಸ್ಟೀಪಾಗಿ ಇಳಿಸಿ ತುಂಬ ಕಡಿಮೆ ಬೆಲೆಯಲ್ಲಿ ತಗೊಳ್ತಿದ್ರಲ್ಲ, ಆ ತರಹದ ಒಂದು ಚೀಟಿಂಗು ಸಹ ಇರೋದಿಲ್ಲ. ಇವೆಲ್ಲವುದರ ಲಾಭ ರೈತರಿಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಈ ದೇಶದಲ್ಲಿ ಮೊದಲ ಬಾರಿಗೆ 73 ವರ್ಷಗಳ ನಂತರ ರೈತರಿಗೆ ತಾನು ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನು ಎಲ್ಲಿಗೆ, ಯಾರಿಗೆ, ಯಾವ ಬೆಲೆಯಲ್ಲಿ ಮಾರಾಟ ಮಾಡಬೇಕು ಅನ್ನೋ ಒಂದು ಅವಕಾಶ ಸಿಕ್ಕಿದೆಯಲ್ಲಿ ಸ್ನೇಹಿತರೆ, ಇದು ಒಂದು ಸುವರ್ಣ ಅವಕಾಶ. ನನಗನ್ನಿಸೋ ಪ್ರಕಾರ ಇಲ್ಲಿಂದ ಅವರ ಪ್ರಗತಿ ಅನ್ನುವಂತಹದ್ದು 100% ಡೆಫಿನೆಟ್ಟು. ಈ ಒಂದು ಅಪಪ್ರಚಾರ ಏನು ನಡೀತಿದೆ ಅದ್ರ ಬಗ್ಗೆ ಯಾರೂ ಕಿವಿ ಕೊಡಬಾರದು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ತೆ.